ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇದು ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಕೆಲಸದ ಮಧ್ಯೆ. ಸೊ ಸಂಡೇ ಕೂಡ ನಾವು ಕೆಲಸಕ್ಕೆ ಹೋಗ್ತಾ ಇದ್ವಿ. ಆವಾಗ ಸಂಡೇ ದಿನ ಮಕ್ಕಳು ಮನೇಲಿ ಇರ್ತಾರಲ್ಲ, ಹಾಗಾಗಿ ಗ್ರೀನ್ ಅಂದರೆ ಚಿಕನ್ ತಂದಿದ್ರು. ಸೊ ಚಿಕನ್ ಗ್ರೇವಿ, ಗ್ರೀನ್ ಗಟ್ಟಿಯಾಗಿ ಗ್ರೇವಿ, ಚಿಕನ್ ಚಾಪ್ಸ್ ಕೂಡ ಮಾಡಿದ್ವಿ. ಹಾಗೆ ಶೀಕರಣೆ, ಮಾವಿನ ಹಣ್ಣು ಸೀಸನ್ ಅಂದ ತಕ್ಷಣವೇ ಶೀಕರಣೆ ಮಾಡಬೇಕು ಅಂತ ಅನಿಸುತ್ತೆ. ಶೀಕರಣೆ ಕೂಡ ನನ್ನ ಮಗಳೇ ಅವಳ ಹತ್ರ ಮಾಡ್ತಿದ್ದೆ, ಯಾಕಂದರೆ ನನಗೆ ಅಷ್ಟು ಟೈಮ್ ಇಲ್ಲ. ಅದರಲ್ಲಿ ಶೀಕರಣೆ ಹಿಂಡ್ಕೊಂಡು ಕುತ್ಕೊಳ್ಳೋಕ್ಕಂತೂ ಅಂದರೆ ಟೈಮೇ ಇಲ್ಲ. ಸೊ ಹಾಗಾಗಿ ಅವಳು ಶೀಕರಣೆ ಮಾಡಿದ್ಲು, ನಾನು ಗ್ರೀನ್ ಚಾಪ್ಸ್ ಮತ್ತು ರೆಡ್ ಗ್ರೇವಿ ಮಾಡಿದೆ. ಹಾಗೆ ಚಪಾತಿ, ಅವ್ರಿಗೆ ಮಧ್ಯಾಹ್ನಕ್ಕೆ ಚಪಾತಿ ಎಲ್ಲ ಹಾಕಿ ಇಟ್ಟು ಹೋದರೆ ಅವರು ಊಟ ಮಾಡ್ಕೋತಾರೆ ಅಂತ ಹೇಳಿ ಸೊ ಚಪಾತಿ ಹಾಕ್ತಾಯಿದ್ದೆ. ಸೊ ಬೆಳಗ್ಗೆ ಸಂಡೇ ಅಲ್ವಾ, ಸೊ ಮಕ್ಕಳಿಗೂ ಮನೇಲಿದ್ದಾಗ ನಾವು ಇರಲ್ಲ. ಸೊ ಏನಾದರೂ ರುಚಿಯಾದ ಅಡುಗೆಗಳು ಇದ್ದರೆ ಊಟ ಮಾಡ್ಕೊಂಡು ಪಾಪ ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಬೆಳಗ್ಗೆನೇ ಚಿಕನ್ ತೊಗೊಂಬಂದುಬಿಡಿ ಅಂತ ಅಂದೆ. ಬಟ್ ಬೆಳಗ್ಗೆನೇ ಮಾಡೋದು ಅಂದರೆ ಫುಲ್ ಬೇಗ 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 ಕೆಲಸ ಎಲ್ಲ ಮುಗಿಸ್ಕೊಂಡು ಅದನ್ನು ಕೂಡ ಮಾಡ್ಕೋಬೇಕು. ಹಾಗೆ ಟಿಫನಿಗೂ ಕೂಡ ಮತ್ತೆ ನಾನು ಬೇರೆದೇನು ಮಾಡೋಕ್ಕೆ ಹೋಗಿಲ್ಲ. ಮತ್ತೆ ಬೇರೆ ಅಂತ ಹೋದರೆ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಚಿಕನ್ ರೆಡ್ ಗ್ರೇವಿನೇ ಬೆಳಗ್ಗೆ ಟಿಫನಿಗೆ ಕೊಟ್ಟರೆ ಆಯಿತು ಅಂತ ಹೇಳಿ, ಸೊ ನಮಗೆ ಬಾಕ್ಸಿಗೆ ಹಾಕ್ಕೊಳ್ಳೋಕ್ಕೆ ನಾವು ಬೇರೆ ಪಲ್ಯ ಮಾಡಿಕೊಂಡೆ ಚಪಾತಿಗೆ. ಸೊ ನಾನ್ ವೆಜ್ ಎಲ್ಲ ತೊಗೊಂಡೋದ್ರೆ ಬೇಡ ಅಂತ ಹೇಳಿ ಮನೆಯಲ್ಲೇ ನಾನು ಅದೇ ತಿಂಡಿಗೆ ತಿಂದ್ಕೊಂಡೆ. ಸೊ ಎಲ್ಲ ರೆಡಿ ಆಯಿತು ಟಿಫನು. ಮನೇಲಿ ಮಕ್ಕಳಿಗೆಲ್ಲ ಕೊಟ್ಟು ನಾನು ತಿಂದ್ಕೊಂಡು ಕೂತ್ಕೊಂಡಿದ್ದೆ. ಸೊ ನಮ್ಮ ಐಟಮ್ಸ್ ಎಲ್ಲ ನೋಡಿ ನನ್ನ ಹಿಂದೆ ಹೇಗೆ ಹರಡಿದ್ದಾವೆ ಅಂತ ಹೇಳಿ ಐಟಮ್ ಎಲ್ಲ ಗಾಡಿಯಲ್ಲಿ ತುಂಬಿಸ್ಕೊಂಡು ಹೊರಡದೆ ಇವಾಗ. ಹಾಗೆ ಅಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತಾ ಇರ್ತೀವಲ್ಲ, ಅಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇತ್ತು. ಸೊ ಟೀಯಲ್ಲಿ ಅಂದರೆ ಟೀ ಮಾಡ್ತೀವಲ್ಲ, ಮಾಮೂಲಿ ಬೆಲ್ಲ ಹಾಕಿಬಿಟ್ರೆ ಹೊಡೆದ್ಬಿಡುತ್ತೆ. ಸೊ ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರೆ ಆಯಿತು ಅಂತ ಹೇಳಿ 1 kg ಅಷ್ಟೇ ತೊಗೊಂಡಿದ್ದೀವಿ ಸದ್ಯಕ್ಕೆ ಆರ್ಗ್ಯಾನಿಕ್ ಬೆಲ್ಲ. ಸೊ ಹಾಗೆ ಸ್ವಲ್ಪ ಕಾಳು ಕಡ್ಡಿಗಳನ್ನು ಕೂಡ ತೊಗೊಂಡ್ವಿ ಬೆಲ್ಲದ ಜೊತೆಗೆ. ಸೊ ನಮಗೆ ಟೈಮ್ ಇರಲ್ಲ, ಹಾಗಾಗಿ ಅಲ್ಲಲ್ಲೇ ಕಿರಣಿ ಅಂಗಡಿ ಸಿಗ್ತಾವಲ್ಲ, ಸೊ ಅಲ್ಲೇ ನಾವು ಕಾಳು ಕಡ್ಡಿ ಏನು ಬೇಕಾದರೂ ತೊಗೊಂಡು ಬಂದುಬಿಡ್ತೀವಿ. ಇಲ್ಲಿ ಮಡಿಕೆ ಕಾಳು, ಕಡಲೆಕಾಳು, ಹೆಸರು ಕಾಳು, ಹಾಗೆ ಬಟಾಣಿ ಕಾಳು ಇಷ್ಟನ್ನು ತೊಗೊಂಡು ಬಂದಿದ್ದೆ. ಒಂದು ಕಾಲು kg ತೊಗೊಂಬಂದಿದ್ದೆ. ಇದನ್ನು ಇವಾಗ ಒಂದೊಂದು ಮುಷ್ಟಿ ಇಲ್ಲ 2 ಮುಷ್ಟಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಕಾಳುಗಳನ್ನು ನೆನೆಸ್ಕೊಳ್ಳೋಣ ಅಂತ ಹೇಳಿ. ಒಂದೊಂದೇ ಕಾಳು ನೆನೆಸ್ಕೊಳ್ಳೋಕ್ಕಿಂತ ಈ ಥರ ಮಿಕ್ಸ್ ಕಾಳನ್ನ ನೆನೆಸ್ಕೊಂಡ್ಬಿಟ್ಟು ಮೊಳಕೆ ಕಟ್ಟಿದರೆ ಸಖತ್ತಾಗಿರುತ್ತೆ. ಅಮ್ಮ ಮನೆಯಲ್ಲಂತೂ ವಾರದಲ್ಲಿ 1-2 ಸತಿ ಮೊಳಕೆ ಕಟ್ಟಿರೋ ಕಾಳುಗಳ ಪಲ್ಯಗಳನ್ನು ಮಾಡ್ತಾಯಿರ್ತಾರೆ. ನನಗೂ ಮೊನ್ನೆ ಕೊಟ್ಟಿದ್ರು, ನನಗೂ ಸಖತ್ ಇಷ್ಟ ಆಯಿತು. ಸೊ ಹಂಗಾಗಿ ನಾನು ಕೂಡ ಈ ಥರ ಎಲ್ಲ ಕಾಳುಗಳನ್ನು ನೆನೆಸ್ಕೊಳ್ಳೋಣ ಅಂತ ಎಲ್ಲ ತೊಗೊಂಡ್ಬಂದೆ. ಅದರಲ್ಲಿ ಅಲಸಂದೆ ಕಾಳು ಮನೇಲಿ ಇದ್ದಾವೆ ಅಂದ್ಕೊಂಡು ನಾನು ತೊಗೊಂಡು ಬಂದಿಲ್ಲ, ಬಟ್ ಅಲಸಂದೆ ಕಾಳು ಕೂಡ ಹಾಕಿದರೆ ಸಖತ್ತಾಗಿರುತ್ತೆ. ಈ ಥರ ಕಾಳುಗಳು ನಾವು ನೆನೆಸ್ಕೊಂಡ್ಬಿಟ್ರೆ, ಮೊಳಕೆ ನಮಗೆ ಬೇಕಾದಾಗ, ಅಂದರೆ ತರಕಾರಿ ಇರಲ್ಲ ಕೆಲವೊಂದು ಟೈಮು, ಆವಾಗ ಫ್ರಿಜ್ಜಲ್ಲಿ ಈ ಥರ ಮೊಳಕೆ ಕಟ್ಟಿರೋದನ್ನು ಕಾಳುಗಳು ನಾವು ಸ್ಟೋರ್ ಮಾಡಿ ಇಟ್ಬಿಟ್ರೆ ಎಮರ್ಜೆನ್ಸಿಗೆ ನಿಮಗೆ ಕಾಳು ಪಲ್ಯ, ಆಮೇಲೆ ಸಾಂಬಾರು ಏನು ಮಾಡಬೇಕಪ್ಪ ಅಂತ ತಲೆ ಕೆಟ್ಟಿದಾಗ, ಸೊ ಹೆಣ್ಮಕ್ಳಿಗೆ ಅದೇ ಅಲ್ವಾ, ಬೆಳಗ್ಗೆ ಟಿಫನಿಗೆ ಏನು ಮಾಡಬೇಕು, ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು, ಏನು ಸಾಂಬಾರು ಮಾಡೋದು, ಏನು ಪಲ್ಯ ಮಾಡೋದು, ಇದು ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಇದು ವಾರದಲ್ಲಿ ಒಂದು ಸತಿ ನೆನೆಸ್ಕೊಂಡು ಮೊಳಕೆ ಕಟ್ಟಿಬಿಟ್ರೆ ನಿಮಗೆ ವಾರದಲ್ಲಿ ಇದು 2-3 ಸತಿ ಆದರೂ ಮಾಡಬಹುದು. ತುಂಬ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕಾಳನ್ನು ನೆನೆಸ್ಕೊಬಿಡಿ. ನಾನು ಇನ್ನೂ ಸ್ವಲ್ಪ ಜಾಸ್ತಿ ಕಾಳೇ ಹಾಕ್ಬೋದಿತ್ತಲ್ಲ ಅಂತ ಅನ್ನಿಸ್ತು, ಯಾಕಂದರೆ ಬಾಕ್ಸಿಗೆಲ್ಲ ಕಟ್ಕೋಬೇಕು. ಸೊ ನಾವು ಬಾಕ್ಸಿಗೆ ಕಟ್ಕೊಂಡು ಹೋಗ್ತೀವಿ, ಮಕ್ಳಿಗೂ ಬಾಕ್ಸ್ ಕಟ್ಟಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ ಪಲ್ಯನೂ ಕೂಡ ಮಾಡಿಕೊಂಡು ಸಾರು ಕೂಡ ಮಾಡ್ಕೋಬೋದು. ಇವಾಗ ಪಲ್ಯಕ್ಕೆ 1/4 ಭಾಗ ಅಷ್ಟು ಹಾಕಲೇಬೇಕು, ಒಂದು ಸ್ವಲ್ಪ ತೆಗೆದಿಡಬೇಕಾಗುತ್ತೆ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಹಾಕ್ಬೋದಿತ್ತಲ್ಲ ಅಂತ ಅನ್ನಿಸ್ತು. ಸರಿ, ನೆಕ್ಸ್ಟ್ ಟೈಮು ಜಾಸ್ತಿ ಹಾಕಿದರೆ ಆಯಿತು. ಹಾಗೆ ನಮ್ಮಮ್ಮನ ಮನೆಯಲ್ಲಿ ಮೊಳಕೆ ಕಟ್ಟಿರೋದು ಎಲ್ಲ ಕಾಳು ಜೊತೆಗೆ ಮಸಾಲೆ ಹಾಕಿ ಮೊಟ್ಟೆ ಹಾಕಿ ಮಾಡಿದರು. ನಿಜವಾಗ್ಲೂ ಆ ಪಲ್ಯ ಸಖತ್ತಾಗಿತ್ತು. ಆಮೇಲೆ ಇದನ್ನು ನೀವು ಗ್ರೀನ್ ಕಲರು, ರೆಡ್ ಕಲರು, ಗ್ರೇವಿ ಏನಾದರೂ ಮಾಡ್ಕೋಬೋದು. ಇವಾಗ ನೀರು ಬಸಿಲಿಕ್ಕೆ ನಾನು ಇಟ್ಟಿದ್ದೀನಿ ನೋಡಿ. ಈ ಥರ ಫುಲ್ಲು ನೀರು ಬಸಿಬೇಕು. ಜಾಸ್ತಿ ನೀರು ಇದ್ಬಿಟ್ರೆ ನಿಮಗೆ ಮೊಳಕೆ ಚೆನ್ನಾಗಿ ಬರೋಲ್ಲ. ನಾನು ನೆನೆಸ್ದಾಗಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಸರಿಯಾಗಿ ನೀರೆಲ್ಲ ಬಸಿಯೋಣ ಅಂತ ಹೇಳಿ ಇಟ್ಟಿದ್ದೀನಿ. ಇವಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಯೂಶಲಿ ನಾನು ಟೀ
ಮಾಡ್ಕೊಳ್ಳೋದು ಜಾಸ್ತಿ ಸೊ ಇವತ್ತು ಆರ್ಗ್ಯಾನಿಕ್ ಬೆಲ್ಲ ತಂದಿದ್ನಲ್ಲ, ಆರ್ಗ್ಯಾನಿಕ್ ಬೆಲ್ಲ ಹಾಲಲ್ಲಿ ತಂದಿದ್ದೆ. ಹಾಕಿ ಸೊ ಮಾಡೋಕ್ಕೂ ಯೂಶಲಿ ಭಯ, ಎಲ್ಲಿ ಹಾಲಲ್ಲೇ ಹೊರಟೋಗುತ್ತೋ ಅಂತ ಟೀ ಹೇಳಿ ಮಾಡ್ಕೊಬಿಡ್ತೀನಿ. ಸೊ ಇವರು ಸೊ ಇವತ್ತು ಏನು ನಾನು ಆಗಲ್ಲ ಮಾಡು ಅಂತ ಡಿಕಾಕ್ಷನ್ ಹೇಳಿ, ಮಾಡ್ಕೊಂಡು ಆದ್ರೂ ನಾನು ಈ ಈ ಸತಿ ಆರ್ಗ್ಯಾನಿಕ್ ಬೆಲ್ಲ ಹಾಕೊಂಡು ಟೀ ಡಿಕಾಕ್ಷನ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಅಂತ ಗಟ್ಟಿ ಹೇಳಿ ಹಾಲು ಕಾಯಿಸಿದ್ದೀನಿ, ಸೊ ಸ್ವಲ್ಪ ನೀರು ಈ ಮಿಕ್ಸ್ ಥರ ಮಾಡಿಲ್ಲ. ಡಿಕಾಕ್ಷನ್ ಸೊ ಈ ಥರ ಮಾಡ್ಕೊಳ್ಳೋಣ ಅಂತ ಡಿಕಾಕ್ಷನ್ ಹೇಳಿ ಮಾಡ್ಕೊಂಡ್ಬಿಟ್ಟು ನೀರು ಹಾಕಿದ್ದೀನಿ. ಗಟ್ಟಿ 2 ಹಾಲನ್ನ ಗ್ಲಾಸ್ ಹಾಕಿದ್ರೆ ನೀರು ಆಯ್ತು ಹಾಕಿ ಅಂತ ಹೇಳಿ ಈ ಟೀ ಥರ ಪುಡಿ ಮಾಡ್ತಾ ಹಾಕಿ ಇದ್ದೀನಿ. ಈ ಥರ ಸೊ ಬೆಲ್ಲ ಆರ್ಗ್ಯಾನಿಕ್ ಹಾಕ್ತಾ ಇದ್ದೀನಿ. ಬೆಲ್ಲನೇ ಕೂಡ ಸೊ ಹಾಕಿ ಆರ್ಗ್ಯಾನಿಕ್ ದಯವಿಟ್ಟು ಬೆಲ್ಲ ನಾನು ತಂದಿದ್ದೀನಿ. ಎಲ್ಲಿ ಹಾಲು ಸಕ್ಕರೆ ಹಾಕ್ಬಿಟ್ರೆ ಅವಾಯ್ಡ್ ಮಾಡಿ ಈ ಹೊಡೆದೋಗ್ಬಿಡುತ್ತೆ ಥರ ಅಂತ ಹೇಳಿ ಆರ್ಗ್ಯಾನಿಕ್ ಭಯ ಬೆಲ್ಲ ನನಗೆ. ಹಾಕಿ ಹಾಗಾಗಿ ಈ ಟೀ ಥರ ಮಾಡೋಣ ಅಂತ ಡಿಕಾಕ್ಷನ್ ಹೇಳಿ ಮಾಡಿದೆ. ಇವಾಗ ಅಂದರೆ ಇದರಲ್ಲಿ ಯಾವಾಗಲೂ ನೀರೆಲ್ಲ ಬಸ್ತು ಹಾಲಲ್ಲೇ ಹೋಗಿದೆ. ಟೀ ಮಾಡಿ ಒಂದು ಅಭ್ಯಾಸ. ಕಾಟನ್ ಈ ಬಟ್ಟೆಯಲ್ಲಿ ಡಿಕಾಕ್ಷನ್ ನಾನು ಮಾಡಿದ್ರೆ ಕಾಳುಗಳನ್ನು ಸ್ವಲ್ಪ ಹಾಕೊಳ್ತಾ ಚೇಂಜ್ ಇದ್ದೀನಿ. ಅಂತ ಸೊ ಅನ್ನಿಸ್ತು ಇವಾಗ ನನಗೆ. ನೆಂದಾದ್ಮೇಲೆ ಸಕ್ಕರೆನ ಸ್ವಲ್ಪ ಬೇಡ, ಕಾಳುಗಳು ಈ ಥರ ಹಾಕಿದ್ರೆ ಬೆಲ್ಲ ಹಾಕಿ ಚೆನ್ನಾಗದು ಅಂತ ಟೀ ಹೇಳಿ, ಮಾಡ್ಕೊಳ್ಳೋಣ ಅಂತ ಯಾಕಂದ್ರೆ ಹೇಳಿ ಮಕ್ಕಳು ಬೆಲ್ಲ ಬಾಕ್ಸು ಹಾಕಿ ಟೀ ನಮ್ಮ ಮಾಡ್ಕೊಳ್ತಾ ಬಾಕ್ಸಿಗೆಲ್ಲ ಇದ್ದೀನಿ. ಹಾಕೊಂಡು ನೋಡಿ ಹೋಗೋಕ್ಕೆ ನೀರೆಲ್ಲ ಚೆನ್ನಾಗಿ ಬಸ್ತಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಕಾಟನ್ ಬಟ್ಟೆಗೆ ಮಿಕ್ಕಿದ್ರೆ ನಾನು ಫ್ರಿಜ್ಜಲ್ಲಿ ಈ ಇಡಬೇಕಿತ್ತು ಅಂತ ಹೇಳಿ ಕಾಳುಗಳನ್ನೆಲ್ಲ ನೋಡೋಣ ಹಾಕೊಂಡಿದ್ದೀನಿ. ಸೊ ಎಷ್ಟಾಗುತ್ತೋ ಹಾಗೆ ಅಷ್ಟೇ. ತಟ್ಟೆ ಇನ್ನು ಮುಚ್ಚಿದ್ರು ಇದಕ್ಕೆ ಕೂಡ ಮೆಂತ್ಯ ಮೊಳಕೆ ಸೊಪ್ಪು ಬರುತ್ತೆ. ಆಲೂಗಡ್ಡೆ ಬಟ್ ಎಲ್ಲ ನನಗೆ ಹಾಕಿ ಮಾಡಿದ್ರು ಬಟ್ಟೆಯಲ್ಲಿ ಕಟ್ಟಿನೇ ಅಭ್ಯಾಸ ನೋಡಿ ಆಗ್ಬಿಟ್ಟಿದೆ. ಚೆನ್ನಾಗಿ ಅದು ಬೇರೆ ನೀರೆಲ್ಲ ಚಳಿ ಬಸ್ತು ಚಳಿ ಹೋಗಿದೆ. ಅಂದರೆ ಚಳಿ ಇತ್ತು, ಇದು ಮಳೆ ಇವಾಗ ಇತ್ತು. ನಾನು ಸೊ ಬಟ್ಟೆಗೆ ಹಾಕಿ ತುಂಬ ಚಳಿ ಇದ್ದಾಗ ಚೆನ್ನಾಗಿ ಚೆನ್ನಾಗಿ ಇದನ್ನ ಮೊಳಕೆ ಕಟ್ಬಿಡ್ತೀನಿ. ಬರಲ್ಲ ಅಂತ ಸೊ ಸೊ ಹಾಗಾಗಿ ನಾನು ಕೆಲವರು ಒಂದು ತಟ್ಟೆ ಕಾಟನ್ ಮುಚ್ಚಿಬಿಡ್ತಾರೆ. ಬಟ್ಟೆಯಲ್ಲಿ ಹಾಕಿ ಸೊ ಗಟ್ಟಿಯಾಗಿ ನನಗೆ ಇದನ್ನ ಕಟ್ಕೊತಾ ಯಾವಾಗಲೂ ಇದ್ದೀನಿ. ಇದೇ ಥರ ಮಾಡಿ ಪ್ರತಿ ಅಭ್ಯಾಸ ಸಲ ಆಗಿದೆ. ನಾನು ಈ ಥರ ಹೀಗೆ ನಾನು ನಾನು ನೋಡಿ ಮೊಳಕೆ ಬಟ್ಟೆಲಿ ಕಟ್ಟೋದು. ನೀಟಾಗಿ ಸೊ ಇವಾಗ ಒಂದು ಪಾತ್ರೆ ಹಾಕೋ ಇವಾಗ ಸ್ವಲ್ಪ ತಟ್ಟೆನೂ ಕೂಡ ಚಳಿ ಮುಚ್ಬೋದು. ಮಳೆ ಅಲ್ಲ, ಬೆಚ್ಚಗೆ ಸೊ ಇರಲಿ ಅಂತ ಈ ಥರ ಹೇಳಿ ಮಿಕ್ಸಿ ಈ ಜಾರಲ್ಲಿ ಮಿಕ್ಸರ್ ಹಾಕಿ ಜಾರಲ್ಲಿ ಚೆನ್ನಾಗಿ ಹಾಕಿ ಫುಲ್ಲು ಮುಚ್ತಾ ಇದ್ದೀನಿ. ಪ್ಯಾಕ್ ಮಾಡಿಬಿಟ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ ಅಂತ ನೀವು ಈ ಥರ ಹೇಳಿ. ಸೊ ಈ ಕಾಳುಗಳನ್ನೆಲ್ಲ ಥರ ನಾನು ಪ್ರತಿ ಸಲ ನೆನೆಸ್ಕೊಂಡ್ಬಿಟ್ರೆ ಇದೇ ನಿಮಗೂ ಥರ ಕೂಡ ಮಾಡಿದ್ರೆ ಈಸಿ ನಾನು ಆಗಿಬಿಡುತ್ತೆ. ಪಾತ್ರೆಲಿ ಇಟ್ಬಿಟ್ಟು ಸೊ ತಟ್ಟೆ ಇನ್ನೊಂದು ಮುಚ್ಚಿಬಿಡ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ಹೀರೆಕಾಯಿ ಒಂದು ಕಟ್ ಮಾಡ್ಕೊ, ಸೈಡಿಗೆ ಬೆಂಡೆಕಾಯಿ ಇಟ್ಬಿಟ್ರೆ ಕಟ್ ಮೊಳಕೆ ಮಾಡ್ಕೊ ಬರುತ್ತೆ. ನಾಳೆ ಅನ್ನೋದ್ಕಿಂತ ಮತ್ತೆ ಈ ಥರ ಇದನ್ನ ಕಾಳು ತೆಗಿಯೋಣ. ನಮಗೆ ಸೊ ಮೊಳಕೆ ಇಟ್ಬಿಟ್ರೆ ಒಂದಿನ ಸೊ ಸ್ವಲ್ಪ ಮಸಾಲೆ ಹರ್ಸ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಒಗ್ಗರಣೆ ಹಾಕಿ ಒಂದು 2-3 ವಿಷಲ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಅದು ಒಂದು ನಮಗೆ ಈಸಿ ಆಗಿಬಿಡುತ್ತೆ. ಇಲ್ಲಿ ಡಿಕಾಕ್ಷನ್ ಇಟ್ಟಿದ್ದೀನಲ್ಲ, ಸೊ ಇವಾಗ ಇದಕ್ಕೆ ಗಟ್ಟಿ ಹಾಲೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಗಟ್ಟಿ ಹಾಲು ಹಾಕ್ಕೊಂಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಟೀದು. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಟಿಫನಿಗೆ ರೆಡಿ ಮಾಡಬೇಕು. ಸೊ ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್, ಎಷ್ಟು ಮಳೆ ಬಂತು ಅಂದರೆ ಯಪ್ಪ ಅಷ್ಟೊಂದು ಮಳೆ. ಸೊ ಮಳೆಯಲ್ಲಿ ನಾವು ಏನು ಮಳೆ ರೀ ಯಪ್ಪ, ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್ ನೋಡಿ. ನಾವು ಶಾಪಿಗೆ ಐಟಮ್ಸ್ ಎಲ್ಲ ಕೊಡೋಕ್ಕೆ ಹೋಗಿದ್ವಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಜನ ಪರಿಚಯ ಆಗಿದ್ದಾರೆ. ಅವತ್ತು ಹುಣ್ಣಿಮೆ ಇತ್ತು. ಸೊ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಇವತ್ತು ಆ್ಯಕ್ಚುಲಿ ಹುಣ್ಣಿಮೆ ಇತ್ತು. ಸೊ ಹೋಳಿಗೆ, ಶಿಕರಣಿ, ಅನ್ನ, ಸಾಂಬಾರು, ಕೋಸಂಬರಿ ಎಲ್ಲ ಊಟಕ್ಕೆ ಕೊಟ್ಟರು. ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಫೋರ್ಸ್ ಮಾಡಿ ನಮಗೆ ಊಟ, ಅದು ಹೋಳಿಗೆ ಊಟ ಹುಣ್ಣಿಮೆ ದಿನ. ಸೊ ಖುಷಿ ಆಯಿತು. ಸೊ ಖಂಡಿತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್.